ಪಾಲಿಂದ ನನಗೆ ಕೊಡು ಒಂದು. ಅವ್ರು ಬೇಡ ಅಂತಾರಲ್ಲ, ಒಂದು ನನಗೆ ಕೊಡು. ಏನೋ ನಿನ್ನ ಹೆಸರು? ಹಾಂ, ಆಕಾಶ್. ಎಷ್ಟನೇ ಕ್ಲಾಸು? 4th ಸ್ಟ್ಯಾಂಡರ್ಡ್. ಓ, ಇಂಗ್ಲೀಷ್ ಬೇರೆ. 4th ಸ್ಟ್ಯಾಂಡರ್ಡಾ? ಓ, ಯಾವ ಸ್ಕೂಲ್ ಹೆಸರು? ಏನು ನಿನ್ನ ಹೆಸರು? ಏನು ನಿನ್ನ ಸ್ಕೂಲ್ ಹೆಸರೇನು? ಹಾಂ, ಎಷ್ಟು ಗಂಟೆ ತನಕ ಕೆಲಸ ಮಾಡ್ತೀಯ ಇದು? ಎಷ್ಟು ಯಾವಾಗ ಬಂದಿದ್ಯಾ? ಈಗ ಬಂದಿದ್ಯಾ? ಎಷ್ಟು ಗಂಟೆ ತನಕ ಕೆಲಸ ಮಾಡ್ತೀಯಾ? ನಿಮ್ಮ ಮನೆದಾ ಇದು? ತೋಟದಲ್ಲಿ ಬೆಳೆದಿದ್ದ ಅಥವಾ ಮನೆ ಮುಂದೆ ಬೆಳೆದಿದ್ದ? ಎಲ್ಲಿ ಬೆಳೆದಿದ್ದ? ಓ, ನಿಮ್ಮ ಮಮ್ಮಿ ಅವ್ರು ಹಾಸ್ಕೋತಾರಾ? ನಿಮ್ಮ ಮಮ್ಮಿ ಬೇರೆ ಕಡೆ ಕೆಲಸ ಮಾಡ್ತಾರಾ? ಇದು ನಿಮ್ಮ ಮಮ್ಮಿ ಬೇರೆ ಕಡೆ ತರಕಾರಿ ಇದು ಅಲ್ಲೇನಾ? ಎಷ್ಟು ರೂಪಾಯಿ ಉಳಿತು? ಎಷ್ಟು ರೂಪಾಯಿಗೆ ಒಂದು? 10 ರೂಪಾಯಿಗೆ 3, 20 ರೂಪಾಯಿಗೆ 7. ಎಷ್ಟು ಲಾಭ ಮಾಡ್ತೀಯ? ಲಾಭ ಏನು ತಗೊಳ್ಳಲ್ಲ, ನಿಮ್ಮ ಮಮ್ಮಿಗೆ ಕೊಡ್ತೀಯಾ? ಹೌದಾ? ಶಾಲೆಯಿಂದ ಬಂದು ಈ ಕೆಲಸ ಮಾಡ್ತೀಯಾ? ಸೂಪರ್. ಪಾಪ ನೋಡ್ರಿ ಎಷ್ಟು ಕಷ್ಟಪಡ್ತಾ ಇದ್ದಾನೆ. ಹತ್ತು ರೂಪಾಯಿಗೆ ಎಷ್ಟು? ಹಾಂ, 10 ರೂಪಾಯಿಗೆ 3. ನೋಡಿ, ಯುವಕರು ಇವತ್ತು ಚೆನ್ನಾಗಿ ದಷ್ಟಪುಷ್ಟವಾಗಿರ್ತಾರೆ, ಚೆನ್ನಾಗಿ 3 ಹೊತ್ತು ಊಟ ಮಾಡ್ತಾರೆ, ಆದರೆ ಕೆಲಸ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇಂಥ ಪಾಪ ಬಡವ. ನಿಮ್ಮ ಮನೆ ಚೆನ್ನಾಗೈತೇನೋ? ಬಾಡಿಗೆ ಮನೆನಾ? ಓಕೆ. ಎಲ್ಲಿ ಮನೆ ಇರೋದು? ಹಾಂ, ಗಡಿಯಾರ ಚೌಕಲ್ಲಿ ಐತಾ? ಎಷ್ಟು ಜನ ನೀವು? ನೀನು, ನಿಮ್ಮಣ್ಣ, ನಿಮ್ಮವ್ವ, ನಿಮ್ಮಪ್ಪ. ನಿಮ್ಮಪ್ಪ ಏನು ಮಾಡ್ತಾನೆ? ಕೈ ಕೊಯ್ಕೊಂಡೆ ಹುಷಾರು. ಆಮೇಲೆ ಮಾತಾಡ್ಸ್ತೀನಿ, ಅದನ್ನ ಮಾಡು. ನೋಡಿ, ಈ ಹುಡುಗ ಶಾಲೆಗೆ ಹೋಗಿ ಬಂದ್ಬಿಟ್ಟು ಕೂಡ ಈ ಥರ ಕೆಲಸ ಮಾಡ್ತಾ ಇದ್ದಾನಂದರೆ, ನಮಗೆ ಎಲ್ಲ ಇದೆ. ಗಾಡಿ ಇದೆ, ಬೈಕ್ ಇದೆ, ಕಾರ್ ಇರುತ್ತೆ, ಎಲ್ಲ ಸೌಲಭ್ಯಗಳು ಇರುತ್ತೆ, ಜಾಗ ಇರುತ್ತೆ, ಮನೆ ಇರುತ್ತೆ. ಆದರೆ ನಾವು ಕೆಲಸ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಬಂಧುಗಳೇ, ದಯವಿಟ್ಟು ಇಲ್ಲ ಏನು ನೋಡ್ತಾ ಇರ್ತಕ್ಕಂಥವ್ರು ಈ ಮಗನಿಗೆ ಒಂದು ಪ್ರಶಂಸೆ ಕೊಡಿ, ಚಪ್ಪಾಳೆ ತಟ್ಟಿ. ಸರ್ಕಾರಿ ಶಾಲೆ ಹುಡುಗ, ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಹುಡುಗ, ಸರ್ಕಾರಿ ಶಾಲೆಯನ್ನು ಮುಗಿಸ್ಕೊಂಬಂದು ಹೋಮ್ವರ್ಕ್ ಮಾಡ್ದ? ಏನು ಹೋಮ್ವರ್ಕು? ಶಬಾಷ್. ಪಾಪ. ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ ಪಾಪ. ಬಂಧುಗಳು, ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಶೇರ್ ಮಾಡಿ. ನೋಡವನು ಸರ್ಕಾರಿ ಶಾಲೆ ಹುಡುಗ ಕೆಲಸ ಮಾಡಿ ಬಂದು, ಹೋಮ್ವರ್ಕ್ ಮಾಡಿ ಬಂದು ಈಗ ಇದನ್ನು ಮಾಡ್ತಾ ಇದ್ದಾನೆ ಪಾಪ. ನಮಗೆ ಎಲ್ಲ ಇದೆ, ಕೈ ಇದೆ, ಶಕ್ತಿ ಇದೆ, ಊಟ ಮಾಡ್ತೀವಿ 3 ಹೊತ್ತು ಎಲ್ಲ ಮಾಡ್ತೀವಿ, ಆದರೆ ನಾವು ಕೆಲಸ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಅಲ್ವಾ? ಕೆಲಸ ಮಾಡಿ ಎಲ್ಲ ಮಾಡಿ ಬಂದರೆ
ಏನು ಹೆಸರು ಕೇಳಬೆ ನೋಡ ಅವ್ನು ಸಾಲಿಗೆ ಹೋಗಿ ಬಂದು ದುಡಿಯಕೈತಾನ. ಹಾಂ ನಮಗೆ ನಾಚಿಕೆ ಆಗುತ್ತಲ್ಲ. ಆಕಾಶ್ ಅಂತ ಸಾಲಿಗೆ ಹೋಗಿ ಬಂದಾನ, ಹೋಮ್ವರ್ಕ್ ಮಾಡ್ಯಾನ ಎಲ್ಲ. ಮತ್ತೆ ಇಲ್ಲಿ ಹೊಟ್ಟೆಪಾಡಿಗಾಗಿ ಪಾಪ. ಬಂಧುಗಳೇ ದಯವಿಟ್ಟು ನೋಡಿ ಈ ಅಪ್ಪಿ ಇಲ್ಲಿ ಬಾ, ಅಮ್ಮ ತಗೊಂತಾಳಂತ ಬಾ, ಅಮ್ಮ ತಗೊಂತಾಳ ಬಾ. ಎಲ್ಲಿ ಇವರ ನಿಮ್ಮ ಪಾಪನ? ಯಾರು ಇವರಾ? ಸೂಪರ್. ಅಲ್ಲಿ ಅಮ್ಮ ತಗೊಂತಾಳಂತ ಕೊಡಪ್ಪ. ಏನ್ರಿ ನಿಮ್ಮ ಮಗನಿಗೆ ಒಳ್ಳೆ ಟ್ಯಾಲೆಂಟ್ ಇದೆ. ಇರ್ಲಿ ಏನಾಗಲ್ಲ, ಅದೇನು ಜೀವನ. ಕೌರಿ ತಿಂದಂಗೆ ಆಗ್ತೈತಂತನಾ? ಎಷ್ಟನೇ ಕ್ಲಾಸ್ ಅಂದಲ್ಲ ಈಗ? 4ನೇ ಕ್ಲಾಸ್ ಅಂದಲ್ಲ ಆಕಾಶ್ ಅಂದಲ್ಲ. ನೋಡಿ 4ನೇ ಕ್ಲಾಸ್ ಶಾಲೆಗೆ ಹೋಗಿ ಬಂದು ಎಷ್ಟು ಗಂಟೆಗೆ ಬಂದೆ? 7 ಗಂಟೆಗೆ ಬಂದ ನೋಡು. ಏನಂತ? 5 ರೂಪಾಯಿ ಎರಡು ಬರಲ್ಲ ಅಂತಲ್ಲ. ನೋಡಿ ಹೆಂಗೆ ಕೊಯ್ತಾನ, ಹೆಂಗಿಲ್ಲ. ನಮಗನ ಕೊಯ್ಯಕ್ಕೆ ಬರುತ್ತಾ? ಪಾಪ. ನಿಮ್ಮಮ್ಮ ಏನು ಮಾಡ್ತಾಳೆ ಕೆಲಸ? ಹಣ್ಣಿನ ಅಂಗಡಿ ಐತಾ ನಿಮ್ಮದು? ಅಲ್ಲಿ ಉಳಿದಿರೋದನ್ನ ಇಲ್ಲಿ ತರ್ತೀಯಾ? ಶಬಾಷ್. ಏನ ಮತ್ತೆ ಅದಕ್ಕೆ ಒಗರಿದ್ದದಕ್ಕೆ ಕೊಬ್ಬರಿ ತಿಂದಂಗೆ ಆಯ್ತೈತೆ ಅಂತನ. ಕೈಗೆ ಕಂಡು ಹುಷಾರು. ಅಲ್ಲಿ ಕರೀತಾರೆ ನೋಡೋದು ಪಾಪ. ಹಣ್ಣು ಕೊಡ್ಲಿಲ್ಲಲ್ಲ. ನಾನು ಹಂಗೆ ಮಾಡ್ತೀನಿ. ನೋಡಿದ್ರ ಪಾಪ ಒಂದು ಸರ್ಕಾರಿ ಶಾಲೆ ಹುಡುಗ. ಬಂಧುಗಳೇ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ನಮಗೆಲ್ರಿಗೂ ಕೂಡ ನಾಚಿಕೆ ಆಗಬೇಕು. ಹೆಸರು ಕೇಳಂಗೆ ಏನು ಹೆಸರು ಅಂತ ನೋಡಿ. ಶಾಲೆಗೆ ಹೋಗಿ ಬಂದನ ದುಡಿಯಾಕ. ಹಾಂ
ಯಾವ್ರು ಕೇಳಂಗೆ ಇದು ನೀ ಯಾವ್ರು ಕೇಳಿದ್ನ ಶಾಲೆಗೆ ಹೋಗಿ ಬಂದು ದುಡಿಯಕ್ಕೆ ಬಂದ ನೋಡು. ನಮ್ಮ ಮನ್ಯಾಗ ಕಂಬ ಆಗಿರ್ತಾವ, ತಿಂದು ಬದುಕಂತಾವ. ಹೌದಿಲ್ಲ? ಹಾಂ, ಬಡವ್ರದು ಬಂಧುಗಳೇ, ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇರ್ತಕ್ಕಂಥ ದಯವಿಟ್ಟು ಈ ಮಗುಗೆ, ಚಿಕ್ಕ ಮಗುವಿಗೆ ಒಂದು ಲೈಕ್ ಕೊಡಿ. ಪಾಪ ಕಷ್ಟಪಡ್ತಾ ಇದ್ದಾನವ, ಇಂಥವ್ರಿಗೆ ಗೊತ್ತಾಗಬೇಕು. ಅವ್ರು ಬಾಡಿಗೆ ಮನೆಗೆ ಅದಾರಂತ, ದಿನ ದುಡ್ದಿಲ್ಲ ಅಂದರೆ ಇದಿಲ್ಲ ಅಂತ ಅವ್ರಿಗೆ, ಹೊಟ್ಟೆ ಪಾಡಿಲ್ಲ ಅಂತ. ನೋಡು, ನನಗೆ ಶಕ್ತಿ ಇದೆ, ಎಲ್ಲ ಇದೆ, ದುಡ್ಡಿದೆ, ರೊಕ್ಕ ಇದೆ, ಗಾಡಿ ಇದೆ, ಎಲ್ಲ ಇದೆ. ನಾವು ಕೆಲಸ ಮಾಡೋಕ್ಕೆ ಏನು ಮಾಡ್ತೀವಿ, ಹಿಂದೆ ಮುಂದೆ ನೋಡ್ತೀವಿ. ನನಗೆ ಅದು ಇಲ್ಲ, ಇದು ಇಲ್ಲ ಅಂತ ಹೇಳ್ತೀವಿ. ಆದರೆ ಇವನು ಶಾಲೆ ಓದ್ಕೊಂಡು ಬಂದು ಈ ಕೆಲಸ ಮಾಡ್ತಾನಂದ್ರೆ ಅದರಲ್ಲೇ ಖುಷಿ ಕಾಣಕತ್ತ. ನೋಡವ, ಅದರಲ್ಲೇ ನಕ್ಕ ಅಂತ ಕೆಲಸ ಮಾಡಕತ್ತಾನ. ಹಾಂ, ಪಾಪ